ಸಮಾಜ ವ್ಯವಸ್ಥೆಯಲ್ಲಿ ಸಮಯ ಸಂದರ್ಭಕ್ಕೆ ತಕ್ಕಂತೆ ಮನುಷ್ಯನ ಮನಸ್ಸಿನಲ್ಲಿ ಸದ್ಗುಣಗಳು ದುರ್ಗುಣಗಳು ಉತ್ಪತ್ತಿಯಾಗುತ್ತಲೇ ಇರುತ್ತವೆ. ಸದ್ಗುಣಗಳ ಸಾಕಾರದಿಂದ ಉನ್ನತಿಗೆ ಏರಿದರೆ ದುರ್ಗುಣಗಳ ಅಳವಡಿಕೆಯಿಂದ ಅಧೋಗತಿ ಪ್ರಾಪ್ತವಾಗುತ್ತದೆ. ಒಳ್ಳೆಯ ಗುಣ ಸ್ವಭಾವ, ಕೆಟ್ಟ ಗುಣ ಸ್ವಭಾವಗಳ ಅಳವಡಿಕೆಗೆ ನಾವು ಆಯ್ಕೆ ಮಾಡಿಕೊಳ್ಳುವ ಪರಿಸರವೇ ಕಾರಣವಾಗುತ್ತದೆ. ಒಂದೇ ರಕ್ತವನ್ನು ಹಂಚಿಕೊಂಡು ಬೆಳೆದ ಎರಡು ಗಿಳಿಮರಿಗಳಲ್ಲಿ ಋಷಿಯ ಆಶ್ರಮದಲ್ಲಿ ಬೆಳೆದ ಗಿಳಿ ಸದ್ಗುಣಗಳ ಖಣಿಯಾದರೆ, ಅಂದರೆ ಆಶ್ರಮಕ್ಕೆ ಬಂದ ಅತಿಥಿಗಳಿಗೆ ಆತಿಥ್ಯವನ್ನು ನೀಡಬಲ್ಲ ಮಾತುಗಳನ್ನು ಆಡಿದರೆ, ಕಟುಕನ ಇಲ್ಲವೇ ಬೇಟೆಗಾರನ ಆಶ್ರಯದಲ್ಲಿ ಬೆಳೆದ ಇನ್ನೊಂದು ಗಿಳಿ ದುರ್ಗುಣಗಳನ್ನು ಅಳವಡಿಸಿಕೊಂಡು ಹೊಡಿ ಬಡಿ ಕಡಿ ಇತ್ಯಾದಿ ದುರಾಚಾರದ ಮಾತುಗಳನ್ನು ಆಡುತ್ತದೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ರೊಚ್ಚಿನಂತೆ ಎಂಬ ಮಾತು ಪ್ರಚಲಿತವಿದೆ. ಸುತ್ತಲೂ ದುರ್ಗುಣಿಗಳು ತುಂಬಿಕೊಂಡಿದ್ದರೂ ಕೂಡ ಅವರ ಸಹವಾಸಕ್ಕೆ ಈಡಾಗದೆ ಸದ್ಗುಣಗಳನ್ನು ಅಳವಡಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಮುಖ್ಯ. ಪಂಕೋದ್ಭವಂ ನ ಚ ವಿಮರ್ದಸಹಂ ಸದೈವ ಶೈವಾಲಜಾಲ ಸಹವಾಸ ವಿಡಂಬಿತಂ ಚ ಇಂದೀವರಂ ದಿನಕರೇಣ ಮಹಾಶಯೇನ ಸಂಭಾವಿತಂ ಭವತಿ ಭಾಜನಂ ಇಂದಿರಾಯ. ಅಂದರೆ ಪಾಚಿಯ ಜೊತೆಗಿನ ಅಪಮಾನದೊಂದಿಗೆ ಕೆಸರಿನಲ್ಲಿ ಅರಳಿದ ಸ್ಪರ್ಶ ಮಾತ್ರದಿಂದ ಮುದುಡುವ ಕಮಲವು ಅಪಮಾನವನ್ನು ಲೆಕ್ಕಿಸದೆ, ಕೆಸರನ್ನೂ ಅಂಟಿಸಿಕೊಳ್ಳದೆ, ಸೂರ್ಯನ ಪ್ರಖರವಾದ ಕಿರಣಗಳಿಂದ ಅರಳಿ ಹಣದ ಅಧಿದೇವತೆಯಾದ ಲಕ್ಷ್ಮಿಗೂ ಆಶ್ರಯವಾಗಿ ಹೇಗೆ ಗೌರವದ ಸ್ಥಾನವನ್ನು ಪಡೆಯುತ್ತದೆಯೋ ಅದೇ ರೀತಿಯಲ್ಲಿ ದುರ್ಗುಣಗಳ ಮಧ್ಯದಲ್ಲಿಯೂ ಸದ್ಗುಣಿಗಳಾಗಿ ಬದುಕು ರೂಪಿಸಿಕೊಂಡಾಗ ಮನುಷ್ಯ ರೂಪದ ಈ ಜನ್ಮ ಸಾರ್ಥಕವಾಗುತ್ತದೆ. ದುರ್ಜನರ ಮನೆಯ ಪಾಯಸಕ್ಕಿಂತ ಸಜ್ಜನರ ಮನೆಯ ದಬ್ಬಾಳಿಕೆ ಲೇಸು. ಹೆಜ್ಜೆಗೆ 1000 ಹೊನ್ನನಿತ್ತರೂ ಬೇಡ, ದುರ್ಜನರ ಸಂಘ ಬಲುಭಂಗ ಹರಿಯೇ ಎಂದು ಸಾರಿದ ಕನಕದಾಸರು, ಜಪವ ಮಾಡಿದರೇನು ತಪವ ಮಾಡಿದರೇನು, ಕಪಟಗುಣ ವಿಪರೀತ ಕಲುಷವಿದ್ದವರು ಎಂಬ ನುಡಿಗಳು ದುರ್ಜನರ ಮುಖಕ್ಕೆ ಕನ್ನಡಿ ಹಿಡಿದಂತಿವೆ. ಮನುಸ್ಮೃತಿ ಹೇಳಿದ ಹಾಗೆ ದುರಾಚಾರೋ ಹಿ ಪುರುಷಃ ಲೋಕೇ ಭವತಿ ನಿಂದಿತಃ. ಕೆಟ್ಟ ನಡತೆಯನ್ನು ಹೊಂದಿದ ದುರ್ಗುಣಗಳಿಂದ ಕೂಡಿದ ವ್ಯಕ್ತಿ ಜನರ ನಿಂದೆಗೆ ಪಾತ್ರನಾಗುತ್ತಾನೆ. ಪಾಪಿ ಬಲ್ಲನೆ ಪರರ ಸುಖ ದುಃಖವ, ಕತ್ತೆ ಬಲ್ಲುದೇ ಹೊತ್ತ ಕತ್ತುರಿಯ ಪರಿಮಳವ, ಹೇನು ಬಲ್ಲುದೇ ಮುಡಿದ ಹೂವಿನ ಪರಿಮಳವ ಎಂದು ಹೇಳಿದ ಪುರಂದರದಾಸರ ಈ ಮಾತುಗಳು ಕೆಟ್ಟ ಗುಣಗಳಿಂದ ಕೂಡಿದ ದುರ್ಗುಣಿಗೆ ಸಜ್ಜನರ ಸದ್ಗುಣಗಳು ರುಚಿಸಲಾರವು ಎಂಬುದಾಗಿದೆ. ದುರ್ಜನರನ್ನು ಪುರಂದರದಾಸರು ಜಾಲಿಯ ಮರಕ್ಕೆ ಹೋಲಿಸಿರುವುದು ಎಷ್ಟೊಂದು ಸಮಂಜಸವಾಗಿದೆ. ಅವರು ಹೇಳುತ್ತಾರೆ, ಜಾಲಿಯ ಮರದಂತೆ ಧರೆಯೊಳು ದುರ್ಜನರು ಜಾಲಿಯ ಮರದಂತೆ, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣಿಲ್ಲ, ಕುಸುಮ ವಾಸನೆಯಿಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತಿಹ ಎಂದಿದ್ದಾರೆ. ಹಾವಿಗೆ ಹಲ್ಲಿನಲ್ಲಿ ವಿಷವಿದ್ದರೆ ಚೇಳಿಗೆ ಕೊಂಡಿಯಲ್ಲಿ ಇರುತ್ತದೆ, ಆದರೆ ದುರ್ಗುಣಿಗೆ ಮೈಯೆಲ್ಲ ವಿಷಮಯವಾಗಿರುತ್ತದೆ. ಇಂತಹ ಘೋರ ಪಾಪಿಗೆ ತತ್ವಜ್ಞಾನವ ಹೇಳಿದರೆ ತನ್ನ ಕ್ರೂರ ಕರ್ಮವನ್ನು ಬಿಟ್ಟು ಅವನು ಸುಜನನಾಗಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಪುರಂದರದಾಸರು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಕಪಟತನದಲ್ಲಿ ಕಾಡುತ್ತ ಜನರನ್ನು ಜಪವನ್ನು ಮಾಡಿದರೇನು ಫಲ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಎಂದು ಕೇಳುವುದರೊಂದಿಗೆ ಶಿಷ್ಟ ಜನರಿಗೆ, ಅಂದರೆ ಸದ್ಗುಣಿಗಳಿಗೆ ಕೀರ್ತಿ ಗೌರವಗಳು ಲಭಿಸಬೇಕಾದರೆ ದುಷ್ಟ ಜನರು ದುರ್ಗುಣಿಗಳು ಈ ಜಗತ್ತಿನಲ್ಲಿ ಇರಬೇಕು ಎಂಬ ಮಾತು ಕೂಡ ಸದ್ಗುಣಿಗಳ ಮೌಲ್ಯವನ್ನು ಹೆಚ್ಚಿಸಿದೆ.